ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನಪ್ಪ ಈ ವಿಡಿಯೋ ಈ ಥರ ಇದೆ ಫಸ್ಟ್ ಸ್ಟಾರ್ಟಿಂಗು ಅಂತ ಅಂದ್ಕೊಳ್ತಾ ಇದ್ದೀರಾ? ನಾನು ಫಸ್ಟಿಗೆ ಹೇಳಿದೆ ನನಗೆ ಸ್ವಲ್ಪ ತಲೆ ಬಾಚ್ಕೊಡಮ್ಮ ಅಂತ ಹೇಳಿಬಿಟ್ಟು ಅವಳು ಇದ್ಕೊಂಡು ನಾನು ಬಸ್ರಿ ಹೆಂಗ್ಸು ಕೇಳಿದ್ರೆ ನಾನು ಇಲ್ಲ ಅಂತೀನ ಅಂತ ಹೇಳಿಬಿಟ್ಟು ನನ್ನ ತಲೆನ ಬಾಚ್ಕೊಡ್ತಾ ಇದ್ದಾಳೆ. ಅದನ್ನು ಆ ಕಡೆ ಮಾಡಿ ಈ ಕಡೆ ಮಾಡಿ ನನ್ನ ತಲೆನ 2 ಭಾಗ ಮಾಡಿ ಈ ಥರ ಎಲ್ಲ ಮಾಡಿಬಿಡ್ತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ, ಬಸ್ರಿ ಹೆಂಗ್ಸ್ ಏನಾದರೂ ಆಸೆ ಅಂತ ಬಂದು ನಿನ್ನ ಹತ್ರ ಕೇಳಿದ್ರೆ ಅವರು ಅಷ್ಟೇ ಅವ್ರನ್ನ ಅಲ್ಲೇ ಚಿತ್ರಾನ್ನ ಮಾಡಿಬಿಡ್ತೀಯ ಅಂತ ಹೇಳ್ತಾ ಇದ್ದೆ. ಓನ್ ವಾಯ್ಸ್ ಹಾಕ್ಬೋದಾಗಿತ್ತು, ಅದೊಂದು ಸ್ವಲ್ಪ ಗಾಡಿಗಳೆಲ್ಲ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಹಾಕಲಿಲ್ಲ. ನನ್ನ ಮಗ ಅಷ್ಟರಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದ. ಅವನಿಗೆ ಟಿ ವಿ ಬಂದು ಹಾಕ್ಕೊಟ್ಬಿಟ್ರೆ ಇನ್ನೇನು ಬೇಡ, ಆಟ ಆಡಿಕೊಂಡು ಅದನ್ನು ನೋಡಿಕೊಂಡು ಇರ್ತಾನೆ. ಅತಿಯಾಗಿ ಹಾಕ್ಕೊಡೋದಿಲ್ಲ, ತುಂಬಾ ಕಡಿಮೆ ಅವನಿಗೆ ಹಾಕ್ಕೊಡೋದು. ಅದಕ್ಕೆ ಅದು ತುಂಬ ಇಷ್ಟ ಆಗುತ್ತೆ ಅವನಿಗೆ. ಹೆಚ್ಚಾಗಿ ಹಾಕ್ಕೊಟ್ರೆ ಈ ಥರ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವನು ಹಿಂಗೆ ಮಾಡ್ತಾನೆ. ಆನಂತರ ಸ್ವಲ್ಪ ಹೇರ್ ಕಟ್ಟೆಲ್ಲ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಅಲ್ಲೆಲ್ಲ ವಿಚಾರಿಸ್ಬಿಟ್ಟು ಕೇಳಿದ್ವಿ, ಅವ್ರು ಇಷ್ಟು ಅಮೌಂಟ್ ಆಗುತ್ತೆ ಹಿಂಗೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಪಾಪುನೂ ಬಂದಿದ್ದ ಜೊತೆಗೆ. ಸರಿ ನಾನು ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವು ಫಸ್ಟು ನಮ್ಮ ಹುಡುಗಿಗೆ ಮಾಡಿಬಿಡೋಣ, ಆಮೇಲೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹೊರಟ್ವಿ. ಅವ್ಳಿಗೆ ಫಸ್ಟು ಸ್ಟಾರ್ಟಿಂಗ್ ಮಾಡಿದ್ರು. ಫುಲ್ಲು ಎಲ್ಲನೂ ಕೂದಲೆಲ್ಲನೂ ಅವ್ರಿಗೆ ಹೇಗೆ ಬೇಕು ಆ ಥರ ನಾವು ಯಾವ ಸ್ಟೆಪ್ ಹೇಳಿದ್ವಿ, ಯಾವ ಹೇರ್ ಕಟ್ ಹೇಳಿದ್ವಿ ಅದನ್ನು ನೋಡಿಕೊಂಡು ಅವರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನಮಗೆ ಆವಾಗ ಬೇಜಾರಾಗ್ಬಿಡ್ತು. ಕೂದಲನ್ನ ಅಷ್ಟು ಕಷ್ಟಪಟ್ಟು ಏನೇನೋ ಹಾಕಿ ಎಲ್ಲ ಬೆಳೆಸಿರ್ತೀವಿ, ಮತ್ತು ಅವ್ರ ಕೈಗೆ 1 ಸೆಕೆಂಡು ಬೇಕಾಗಲ್ಲ ಅಷ್ಟು ಬೇಗ ಕೂದಲನ್ನು ಕೊಟ್ಬಿಟ್ಟು ಎಲ್ಲ ಕಟ್ ಮಾಡಿಸ್ಬಿಡ್ತೀವಿ ಅಂತ. ನಮಗೆ ಕಟ್ ಮಾಡಿಸಿ ಅವರು ಶೇಪೆಲ್ಲ ಕೊಡ್ತಾರಲ್ವ, ಆವಾಗ ಇಷ್ಟ ಆಗುತ್ತೆ. ನೆಕ್ಸ್ಟು ನಾವು ಅವರು ಸ್ನಾನ ಮಾಡೋವರೆಗೂ ಅದೇ ಥರ ಇರುತ್ತೆ, ಅವ್ರು ಏನು ಸೆಟ್ ಮಾಡಿರ್ತಾರೆ ಅದೇ ಥರ. ಆನಂತರ ಅನಿಸುತ್ತೆ, ಅಯ್ಯೋ ಇಷ್ಟೇನ ಕೂದಲು ನಮಗೆ, ಮತ್ತು ನಮ್ಗೆ ಈ ಥರ ಚಿಕ್ಕದಾಗೋಯ್ತಲ್ಲ ಅಂತ ಬೇಜಾರಾಗ್ತಾ ಇರುತ್ತೆ. ಕೆಲವೊಬ್ಬರೆಲ್ಲ ಕೇಳಿದ್ದೀರಾ ಮೇಡಮ್ ಹೇರ್ ಕೇರ್ ಟಿಪ್ಸ್ ಹೇಳಿ, ಹೇಗೆ ನೀವು ಮೇಂಟೈನ್ ಮಾಡ್ತೀರಾ ಅಂತ ಎಲ್ಲನೂ. ಆಲ್ರೆಡಿ ನಂದು ಒಂದು ಸ್ವಲ್ಪ ಚೆನ್ನಾಗಿದೆ ಕೂದಲು, ಅದಕ್ಕೋಸ್ಕರ ನಾನು ಇವಳು ಹೇರ್ ಕಟ್ ನೋಡ್ತಾ ಇದ್ದೆ. ಸರಿ ಇವ್ರಿಗೆ ಹೆಂಗೆ ಮಾಡ್ತಾರೆ ನೋಡಿಕೊಂಡು ಆನಂತರ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫೈನಲಲ್ಲಿ ನೋಡಿ ಗೊತ್ತಾಗುತ್ತೆ ಯಾವ ಥರ ಹೇರ್ ಕಟ್ ಬಂದಿದೆ ಅಂತ ಹೇಳಿಬಿಟ್ಟು. ಅವ್ರು ಕಟ್ ಮಾಡ್ತಾಯಿದ್ರೆ ನಿಜವಾಗ್ಲೂ ನನಗಂತೂ ಹೊಟ್ಟೆ ಉರಿತಾ ಇತ್ತು. ಏನಿಷ್ಟು ಚಕ 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 ಅಂತ ಮಾಡಿಬಿಟ್ರೆ ನಾವು ಅದನ್ನು ಬೆಳ್ಸೋಕ್ಕೆ ಎಷ್ಟೆಲ್ಲ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ, ನಮ್ಮ ಹುಡುಗಿಗೆ ತುಂಬ ಖುಷಿ. ಈ ಥರ ಹೇರ್ ಕಟ್ ಮಾಡಿಸ್ಕೊಳ್ಬೇಕು, ಅವಳಿಗೆ ಶಾರ್ಟಾಗಿ ಹೇರ್ ಕಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಮತ್ತು ಅವರು ಹೇರ್ ಕಟ್ಟಿಂಗ್ ಎಲ್ಲ ಮುಗ್ದಿದ್ದಾಯಿತು. ಈಗ ಹೇರ್ನ ಸೆಟ್ ಮಾಡ್ತಾಯಿದ್ದಾರೆ ಯಾವ ಥರ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಈಗ ಅವರು ಯಾವ ಥರ ಎಲ್ಲ ಹಾಕ್ಕೊಳ್ಬೋದು ನಾವು ಕ್ಲಿಪ್ಸು ಅಂತೆಲ್ಲನೂ ಹಾಕಿ ತೋರಿಸ್ತಾಯಿದ್ರು. ಫೈನಲಿ ಬಂದ್ಬಿಟ್ಟು ಈ ಥರ ಒಂದು ಹೇರ್ ಕಟ್ ಲುಕ್ ಅನ್ನೋದು ಬಂತು. ಆನಂತರ ನಾನು ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ, ಆಮೇಲೆ ಇದ್ಕೊಂಡು ಬೇಡ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ಮುಗ್ದೋಗ್ಬಿಡ್ಲಿ ಆ ನಂತರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹೇರ್ ಕಟ್ ಹೇಗಿದೆ, ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಒಂದಿಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ಬಂದು ರೆಸ್ಟ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಪೌಡರೆಲ್ಲ ಖಾಲಿಯಾಗಿತ್ತು. ನಾನು ಈಗ ಪ್ರೆಗ್ನೆನ್ಸಿಲೂ ಅಷ್ಟೇ ಹೊರಗಡೆಯಿಂದ ಫುಡ್ ಪೌಡರ್ಗಳೆಲ್ಲ ತಂದು ಕುಡಿತಾ ಇಲ್ಲ, ಮನೆಯಲ್ಲೇ ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹಾರ್ಲಿಕ್ಸು, ಮದರ್ ಹಾರ್ಲಿಕ್ಸ್ ಎಲ್ಲ ಬರುತ್ತಲ್ವ, ಮತ್ತು ಡಾಕ್ಟರ್ಸೂ ಹೇಳಿದರು ಅವರು ಪ್ರೋಟೀನ್ ಪೌಡರ್ ಅಂತೆಲ್ಲ ಹೇಳಿ. ನಾನು ಒಂದು ಟೈಮು ಪ್ರೋಟೀನ್ ಪೌಡರ್ ತೊಗೊಳ್ತಾ ಇದ್ದೀನಿ, ಒಂದು ಟೈಮ್ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಪೌಡರನ್ನ ತೊಗೊಳ್ತಾ ಇದ್ದೀನಿ. ಎಲ್ಲನೂ ಹುರಿದು ಇಟ್ಟಿದ್ದೀನಿ, ಈಗ ಅದನ್ನು ಪೌಡ್ರ್ ಮಾಡ್ಕೊಳ್ಳೋದಷ್ಟೇ. ಇಷ್ಟ ಆಗಿತ್ತು ಪೌಡರು. ಮಕ್ಳಿಗೂ ಕೊಡೋದು ಕೂಡ ಇದೇ ಪೌಡರೇ ಕೊಡೋದು, ಹೊರಗಡೆಯಿಂದ ಯಾವುದೇ ಥರದ ಪೌಡರ್ಸ್ ತರಿಸಿ ಕೊಡಲ್ಲ. ನೆಕ್ಸ್ಟು ಒಂದು ಸ್ವಲ್ಪ ಎಲ್ಲ ತಿನ್ನಬೇಕು ಅನ್ನಿಸ್ತು, ಅದನ್ನು ನಾನು ಏನೆಲ್ಲ ಹುರಿದಿಟ್ಟಿದ್ದೆ ಅದನ್ನು ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಂಡಿದ್ದೀನಿ ತಿನ್ನೋಣ ಅಂತ ಹೇಳಿ. ಚೆನ್ನಾಗಿರುತ್ತೆ ಅದು ಹುರಿದಿರೋದು ಅಂತ ಹೇಳಿಬಿಟ್ಟು ಎತ್ತಿಟ್ಕೊಂಡೆ. ಈ ಕೆಲಸ ಎಲ್ಲ ಮುಗೀಲಿ, ಆಮೇಲೆ ಕೂತ್ಕೊಂಡು ನಿಧಾನಕ್ಕೆ
ತಿನ್ನೋಣ ಅಂತ ಹೇಳಿ. ಪೌಡರ್ ಬಂದುಬಿಟ್ಟು ಇಷ್ಟು ಮಾತ್ರಕ್ಕೆ ಆಗುತ್ತೆ. ಇನ್ನೂ ನಾವು ನುಣ್ಣಕ್ಕೆ ಪೌಡರ್ ಮಾಡ್ತೀವಿ ಅಂತಂದರೆ ಅದು ಚಾಕ್ಲೇಟ್ ಥರ ಆಗಿಬಿಡುತ್ತೆ. ಸಾಕು ಅಂತ ಹೇಳ್ಬಿಟ್ಟು ನಾನು ಇಷ್ಟಿಗೆ ಮಾಡಿಕೊಂಡೆ. ನೆಕ್ಸ್ಟು ಬಂದುಬಿಟ್ಟು ನನ್ನ ಬರ್ತಡೇ ಇದ್ದಿದ್ದು ನೆಕ್ಸ್ಟ್ ಡೇ. ಅವತ್ತು ನಮ್ಮ ಮನೆಯವರು ನಾನ್ ವೆಜ್ ಎಲ್ಲ ತಂದುಕೊಟ್ಟಿದ್ರು. ಅಡುಗೆ ಮಾಡು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಬಿರಿಯಾನಿಗೆ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೆ. ಕಬಾಬ್ಗೆ ಫಸ್ಟೇ ಎಲ್ಲನೂ ಕಲಸಿಟ್ಬಿಟ್ಟಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಈಗ ಬಿರಿಯಾನಿಗೆ ಏನೇನು ಬೇಕು ಪ್ರತಿಯೊಂದನ್ನು ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಬಂದುಬಿಟ್ಟು ಅಂತಂದರೆ ತುಂಬ ಹೊತ್ತು ನಿಂತ್ಕೊಂಡು ಕೆಲಸಗಳೆಲ್ಲ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಒಂದು ಸಣ್ಣ ಪುಟ್ಟ ಕೆಲಸಗಳಾದರೆ ಮಾಡ್ಕೊಳ್ತಾ ಇರ್ತೀನಿ. ಮತ್ತು ನೀವು ಕೇಳ್ಬೋದು ಡ್ರೆಸ್ ಎಲ್ಲ ಹಾಕ್ಕೊಂಡಿಲ್ವಾ ಅಂತ. ಡ್ರೆಸ್ ಬಂದುಬಿಟ್ಟು ನನಗೆ ಈ ಟೈಮಲ್ಲಿ ಅದೇನೋ ಗೊತ್ತಿಲ್ಲ, ಡ್ರೆಸ್ಗಳು ಬೇರೆ ಟೈಟ್ ಆಗಿರುವಂಥ ಬಟ್ಟೆಗಳು ಇವೆಲ್ಲ ಹಾಕ್ಕೊಳಕ್ಕೆ ಆಗ್ತಾನೇ ಇಲ್ಲ. ಅದಕ್ಕೋಸ್ಕರ ನಾನು ಫ್ರೆಶ್ ಅಪ್ ಆಗಿ ಬಂದು ಮಾಮೂಲಿ ನೈಟಿಯನ್ನೇ ಹಾಕ್ಕೊಂಡೆ. ಎಲ್ಲೂ ಹೋಗೋದಿಲ್ವಲ್ಲ, ಏನು ಅಷ್ಟು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಲ್ವಲ್ಲ ಅಂತ ಹೇಳ್ಬಿಟ್ಟು ನೈಟಿಯನ್ನೇ ಹಾಕ್ಕೊಂಡು ದೇವ್ರ ಕೈ ಮುಗಿದ್ಬಿಟ್ಟು, ದೇವರೇ ನಮ್ಮನ್ನು ಯಾವಾಗೂ ಇದೇ ಥರ ಇಟ್ಟಿರಪ್ಪ ಅಂತ ಕೇಳಿಕೊಂಡು ದೀಪ ಹಚ್ಬಿಟ್ಟು ಬಂದೆ. ಆ ನಂತರ ನಾನು ನಾನ್ ವೆಜ್ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಯಾಕಂದರೆ ಮತ್ತೆ ನಾವು ದೇವ್ರ ಮನೆಗೆ ಹೋಗೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ನಮ್ಮ ಮನೇಲಿ ಬಂದು ನಾನ್ ವೆಜ್ ಎಲ್ಲ ತಿಂದರೆ ಯಾವುದೇ ಕಾರಣಕ್ಕೂ ಮತ್ತೆ ಸ್ನಾನ ಮಾಡೋವರೆಗೂ ದೇವ್ರ ಮನೆಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ಇನ್ನು ಬರ್ತಡೇ ಗಿಫ್ಟು ಅಂತ ಹೇಳಿದ್ರೆ ಏನು ನಿನಗೆ ಗಿಫ್ಟ್ ಕೊಡಲಿ ಅಂತ ಕೇಳಿದ್ರು ನಮ್ಮ ಮನೆಯವರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ನನಗಂತ ಸ್ವೀಟು, ಚಾಕ್ಲೇಟ್ಸು ಮತ್ತು ಕೇಕು ಎಲ್ಲ ತಗೊಂಡು ಬಂದಿದ್ದರು. ನಾನು ಅದೇನೋ ಗೊತ್ತಿಲ್ಲ, ತುಂಬ ಸ್ವೀಟ್ ಎಲ್ಲ ತಿನ್ನಬೇಕು, ಕೇಕ್ಸು, ಚಾಕ್ಲೇಟ್ಸ್ ಇವೆಲ್ಲ ತಿನ್ನಬೇಕು ಅನಿಸ್ತಾ ಇರಲಿಲ್ಲ. ಅವರು ತಗೊಂಡು ಬಂದು ಕೊಟ್ಟರು. ಅದು ಸ್ವಲ್ಪ ಸ್ವಲ್ಪ ಮಾತ್ರ ತಿಂದೆ. ಅದಕ್ಕೋಸ್ಕರ ಇದರಲ್ಲಿ ತೋರಿಸಿಲ್ಲ ಅಷ್ಟೇ, ನಾನು ತೊಗೊಬಂದು ಕೊಟ್ಟಿದ್ದರು. ಮತ್ತು ಕೇಳಿದ್ರು ನಿಂಗೇನು ಬೇಕು ಅಂತ ಹೇಳಿ ಅಮೌಂಟ್ ಅನ್ನೋದು ಕೊಟ್ಟರು. ನಿನ್ಗೇನು ಬೇಕೋ ತೊಗೋ ಅಂತ ಹೇಳಿಬಿಟ್ಟು. ಮತ್ತು ಏನಾದರೂ ನಾನ್ ವೆಜ್ ತಿಂತೀಯ ಅಂತ ಕೇಳಿದ್ರು. ನಂಗೆ ನಾನ್ ವೆಜ್ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಸರಿ ನಾನು ಮಟನ್ ತೊಗೊಂಡು ಬಂದು ಕೊಡ್ತೀನಿ, ಬಿರಿಯಾನಿನೂ ಕಬಾಬ್ ಮಾಡು ಅಂತ ಕೇಳಿದ್ರು. ಸರಿ ಚಿಕನ್ನು ಮಟನ್ ತೊಗೊಬಂದರು. ಇಲ್ಲಿ ನಾನು ಮಟನ್ ಬಿರಿಯಾನಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಪೇಷನ್ಸಿಂದ ನನಗೆ ಏನು ನಾನು ರೆಸಿಪಿ ಮಾಡ್ತಾಯಿದ್ದೀನಿ ಅದರದ್ದೆಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೆ ಬೇರೆ ಅಡುಗೆ ಮನೆ ಪುಟ್ಟದು, ಅದರಲ್ಲಿ ಟ್ರೈಪೋಡು ಎಲ್ಲ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಕೈಯಲ್ಲೇ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿಕೊಂಡೆ. ಬಿರಿಯಾನಿನೂ ಒಂದು ಕಡೆ ರೆಡಿ ಆಯಿತು. ನೆಕ್ಸ್ಟು ಕಬಾಬ್ ಕಲಸಿಟ್ಟಿದ್ನಲ್ವ, ಈ ಕಬಾಬನ್ನು ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರು ಬಿರಿಯಾನಿನ. ಅವ್ರಿಗೆ ಬಿಸಿ ಬಿಸಿಯಾಗಿ ಕಬಾಬ್ ಸುಟ್ಕೊಳ್ಳೋಣ ಅಂಥೇಳಿ ಕಬಾಬನ್ನು ಸುಟ್ಕೊಟ್ಟೆ. ಈ ಥರ ಒಂದು ಡಿಶನ್ನು ಮಾಡಿದ್ದೆ. ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಆರಾಮಾಗಿ ಖುಷಿಯಾಗಿರಿ.